ಅಡ್ಡ ಇಟ್ಕೊಂಡಿರ್ತೀನಿ ಅವಾಗ. ಯಾವ್ದು ಹೊಸ ಪ್ರತಿಭೆ ಗೊತ್ತು ಏನಕ್ಕೆ ಉಚ್ಚಿ ತರ ಬಂದು ನಿಂತ್ಕೊಂಡಿದ್ದಾಳೆ ಇವಾಗ ಅಂತ ಅನ್ಕೊಂಡಿದ್ದೀರ ತಾನೆ. ಇದು ತುಂಬಾ ಲೂಸ್ ಇದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇದು ತುಂಬಾ ಲೂಸ್ ಇದೆ. ಇದನ್ನ ಏನನ್ನ ಮಾಡಿ ಟು ಸ್ಟೈಲ್ ದಿಸ್. ಟೈಮ್ ನೋಡಿದ್ರೆ 8:30 ಆಲ್ರೆಡಿ. ನಾನು ಇನ್ನು ಕಾಲೇಜಿಗೆ ರೆಡಿ ಆಗಬೇಕು, ಕ್ಲಾಸಿಗೆ ಹೋಗ್ಬೇಕು. 9 ಗಂಟೆಗೆ ಕ್ಲಾಸಲ್ಲಿ ಇರ್ಬೇಕು. ನಾನು 9 ಗಂಟೆಗೆ ಕ್ಲಾಸಲ್ಲಿ ಇರಬೇಕು. ಆ್ಯಂಡ್ ನಾನು ಇನ್ನೂ ಹಿಂಗೆ ರೆಡಿ ಆಗಿದ್ದೀನಿ. ಇವಾಗ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಶಿಟ್ ಎಲ್ಲ ಹೇಳ್ತಾ ಇದ್ದೀನಿ. ಅವಾಗಿದ್ದು ಸುಮ್ಮನೆ ಮಾತಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಹೇಳಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮೇನ್ ವಿಷಯನೇ ಬರ್ತದೆ ಏನಕ್ಕೆ ಈ ವಿಡಿಯೋ ಅಂತ. ಇವತ್ತು ನಮ್ಮ ಕಾಲೇಜಲ್ಲಿ ಟ್ವಿನ್ ಡೇ. ನಾವು 3 ಜನ ಸೇರ್ಬಿಟ್ಟು ಒಂದೇ ಥರ ಹಾಕೋಣ ಅಂತಿದ್ದೀವಿ. ಅದು 3 ಜನ ಜೊತೆ ಒಂದೇ ಥರ ಬಟ್ಟೆ ಇಲ್ಲವೇ ಇಲ್ಲ. ಅಷ್ಟೇ ನಮ್ಮ ಕಾಲೇಜಲ್ಲಿ ರೂಲ್ಸ್ ಇದ್ದಿದ್ದು ಶಾರ್ಟ್ ಕುರ್ತೀಸ್, ಲಾಂಗ್ ಕುರ್ತೀಸ್, ಫಾರ್ಮಲ್ಸ್. ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೇಳಿ ಎಲ್ಲರ ಜೊತೆ ಮಾಡ್ಬೋದು ಟ್ವಿನ್. ನಾನು ಹೋಲ್ ಕಾಲೇಜ್ ಜೊತೆ ಟ್ವಿನ್ ಮಾಡ್ಕೊಂಡೆ ಹೋಗ್ತೀನಿ ನಾನು ಟ್ವಿನ್ ಮಾಡೋಂಗಿದ್ರೆ. ಸೊ ಇವಾಗ ಬೇರೆ ಏನಾದರೂ ಮಾಡಬೇಕು ಅಂತೇಳಿ ವಿ ಥಾಟ್ ವೈ ನಾಟ್ ವಿ ಟ್ರೈ ಆಫ್ ಫ್ರೆಂಚ್ ಫಾರ್ಮಲ್. ಬಟ್ ನಾದ್ರೆ ಯಾವೂ ಇಲ್ಲ ಆ ಥರ, ಮಾತ್ರ ಯಾವೂ ಇಲ್ಲ. ಸೊ ಇರೋದ್ನಲ್ಲೇ ಏನೇನೇನೋ ಜುಗಾಡ್ ಮಾಡೋಣ ಅಂತ ಇದ್ದೀನಿ. ಇದನ್ನ ಏನು ಮಾಡಬೇಕು ಇನ್ನೂ ಅರ್ಥ ಆಗ್ತಿಲ್ಲ. ಇದೇ ಶರ್ಟಾ ಇಲ್ಲ ಬೇರೆ ಶರ್ಟಾ ಇನ್ನೂ ಅದೂ ಐಡಿಯಾ ಇಲ್ಲ. ಐ ಥಾಟ್ ಸಮಥಿಂಗ್ ಲೈಕ್ ದಿಸ್. ಏನೂ ಗೊತ್ತಿಲ್ಲ ಇನ್ನೂ ಏನೇನು ಮಾಡ್ತಿದ್ದೀನಿ ಇದಕ್ಕೆ ಅಂತ. ಫಾರ್ ಬಾಟಮ್ಸ್ ಐ ಆಮ್ ಗೋಯಿಂಗ್ ವಿತ್ ಬ್ಲ್ಯಾಕ್ ಟ್ರೌಸರ್ ಆರ್ ಬ್ಲೂ ಜೀನ್ಸ್. ಲೆಟ್ ಮೀ ಟ್ರೈ ಅ ಬ್ಲೂ ಡೆನಿಮ್ ಆ್ಯಂಡ್ ಸಿ ಹೌ ಇಟ್ ಲುಕ್ಸ್ ಆ್ಯಕ್ಚುಲಿ. ಅದಾದಮೇಲೆ ಇನ್ನೂ ಏನೇನೋ ಇದ್ದಾವೆ. ಊಟನೂ ಮಾಡಿಲ್ಲ, ನೀನು ಟಿಫನ್ನು ಮಾಡಿಲ್ಲ. ಅವನು ಎಷ್ಟು ತಲೆ ಇದು ಅಂದರೆ ನಾನು ಟಿಫನ್ ಕೂಡ ಮಾಡಿಲ್ಲ ಕೂತೀನಿ. ನಾನು ಲೂಸು ನಾನು ಸಿಕ್ಕಾಗ್ತೀನಿ ಮಾಡ್ತೀನಿ. ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಇದನ್ನ ನೋಡೋಣ ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಐ ಆಮ್ ವೆರಿಂಗ್ ಬ್ಲೂ ಡೆನಿಮ್ಸ್. ಸೊ ಇದನ್ನ ಇನ್ನೂ ಏನೇನು ಆಲ್ಟರ್ ಮಾಡಬೇಕು ಏನೋ ಅರ್ಥ ಆಗ್ತಿಲ್ಲ ನನಗೆ. ನಾನು ಬ್ಲ್ಯಾಂಕ್ ಆಗಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಏನಾಗ್ಬೋದು, ಇನ್ನೂ ಏನೇನು ಆಲ್ಟ್ರೇಷನ್ ಆಗುತ್ತೆ ನಮಗೂ ಗೊತ್ತಿಲ್ಲ. ಹೊರಗಡೆ ತಲೆ ಬರ್ಸ್ಕೊಂಡು ನಾನು ಫ್ರೆಂಡ್ಸ್ ಕಾಲ್ ಮಾಡ್ತಾರೆ. ಎಲ್ಲಿದೆಯಾ 9 ಗಂಟೆ ಆಗೋಯ್ತು ಇನ್ನೂ ಬಂದಿಲ್ಲ ನೀವು ಅಂತ. ಶರ್ಟ್ ಐರನ್ ಮಾಡಿ ಎಲ್ಲ ಮಾಡಿ ತೊಗೊಂಡೋಗ್ಬೇಕು ಒಂದು ಲೇಟ್ ಆಗುತ್ತೆ. ಸೊ ಇದು ಕರೆಕ್ಟೇ ಸಾಕಾಗಿ. ಸೊ ಇದು ಹಿಂಗೆ ಮಾಡಲಾ ಏನು ಮಾಡಲಿ, ಫುಲ್ ರೋಲ್ ಮಾಡಲಾ ಸ್ವೀಟ್ಸ್ನ. ಲಾಸ್ಟ್ ಟೈಮ್ ಮಾಡಿದ್ವಿ. ಲಾಸ್ಟ್ ಟೈಮ್ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅದು. ಬಟ್ ಐ ವಾಂಟ್ ಟು ಡು ದ ಸೇಮ್ ಥಿಂಗ್ ಅಗೇನ್. ಐ ವಾಂಟ್ ಟು ಡೂ ಸಮಥಿಂಗ್ ಜುಗಾಡ್. ಏನೂ ಸಿಗ್ತಿಲ್ಲ ಇವಾಗ. ಸ್ವಲ್ಪ ಎಲ್ಲ ಬೇಗ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಚ್ಕೊಂಡು ಚುಕ್ಕಿ ಇಟ್ಕೊಂಡು ಓಡೋಗ್ಬಿಡೋಣ ಕಾಲೇಜಿಗೆ. ಅದಾದ್ಮೇಲೆ ಏನು ಬೇಕಾದ್ರೂ ಡಿಸೈಡ್ ಮಾಡೋಣ. ಓಕೆನಾ? ಬೈ. ನಾನು ಬೆಳಗ್ಗೆ ಹಿಂಗೆ ಏನೋ ರೆಡಿ ಆಗಿದ್ದೆ, ಏನೇನೋ ತೋರಿಸಿಲ್ಲ. ಸೊ ಇವಾಗ ಅರ್ಥ ಆಯ್ತಾ? ಕ್ಲಾಸಲ್ಲಿ ಬ್ಲಾಗ್ ಮಾಡಲ್ಲ, ಇದಕ್ಕೆ ಮಾಡಲ್ಲ. ಕ್ಲಾಸಲ್ಲಿ ಇದ್ರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ನನಗೆ. ಏನು ಡಿಸ್ಟರ್ಬೆನ್ಸ್ ಇಲ್ಲ, ಮಾಡಮ್ಮ. ನಿನ್ನ ಬ್ಲಾಗ್ ನೀನು ಮಾಡು. ಇವತ್ತು ಏನು ಯು ಟೆಲ್ ಯೋರ್ಸ್. Today, so hi guys, today we had planned to wear something matching. So now all formal. Go back little. This is my outfit. Hey hero. Vlog cancel. Amen. ಸೊ ಪ್ರಯಾರಿಟೀಸ್ ಮ್ಯಾಟರ್ಸ್. ಶಿ ಡೋಂಟ್ ಹ್ಯಾವ್ ಮೀ ಆಸ್ ಅ ಪ್ರಯಾರಿಟಿ. ಶ್ರೇಯಸ್ಸು ಇವತ್ತು ಊಟ ತಂದಿಲ್ಲ ಅಂತಾನೆ ನೋಡಿ. ನಾಷ್ಟ ಮಾಡಿರಲಿಲ್ಲ ಗಾಯ್ಸ್, ಅದಕ್ಕೆ ಈಗ ತಿಂತಾ ಇದ್ದೀನಿ ಬಾಕ್ಸ್ ತಂದ್ಬಿಟ್ಟು. ನನಗೆ ಆ್ಯಕ್ಚುಲಿ ಮಧ್ಯಾಹ್ನ ಕ್ಲಾಸ್ ಇಲ್ಲ ಅಂತ ಗೊತ್ತಿರಲಿಲ್ಲ. ಸೊ ತಂದಿದ್ದು ಬಾಕ್ಸ್ನ ಈಗ ತಿನ್ಕೊಂಡ ಇದ್ದೀನಿ. ಏನಕ್ಕೆ ಅಂದರೆ ನಾಷ್ಟ ಬೇರೆ ತಿಂದಿರಲಿಲ್ಲ. ಅದೇ ಏನಕ್ಕೆ ಮರ್ತೋದೆ ಕ್ಲಾಸ್ ಇಲ್ಲ ಅಂತ. ಅದು ಟೈಮ್ ಟೇಬಲ್ ಓಪನ್ ಮಾಡಿದೆ, ಮಧ್ಯಾಹ್ನ ಕ್ಲಾಸಸ್ ಐತೆ ಅಂತ ಬೇರೆ ದಿನ ನೋಡ್ಕೊಂಡು ಆಲ್ರೆಡಿ ಒಂದು ಕ್ಯಾರೆಟು ಒಂದು ಸೌತೆಕಾಯಲ್ಲಿ ಜೀವನ ಮಾಡ್ತಿರೋ ಮಹಾನ್ ಭಾವ ಯಾರು ಹೇಳಿ? ರತನ್ ಟಾಟಾ. ಇವತ್ತು ಬೆಳಗ್ಗೆ ಬೈಸ್ಕೊಂಡು ಬಂದ್ವಿ ಕ್ಲಾಸಿಗೆ. ಎಷ್ಟು ನಿಮಿಷ ಲೇಟ್ ಆಗಿರ್ಬೋದು ಹೇಳಿ? ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ ವಿ ಹ್ಯಾವ್ ಟು ಗೆಟ್ ಸ್ಕೋಲ್ಡಿಂಗ್ಸ್. ಡೋಂಟ್ ಮೈಂಡ್ ಆಲ್ ಗೆಟ್ಸ್. ಹೇಳು ಶ್ರೇಯಸ್, ಇವತ್ತು ನಿಮ್ಮ ಮ್ಯಾಚಿಂಗ್ ಡೇ. ಏನು ಹಾಕೊಂಡಿದ್ದೀರಾ ಟ್ವಿನ್ ಡೇಗೆ? ಯಾರೂ ಇಲ್ಲ ಹುಡುಗನಿಗೆ ಮ್ಯಾಚ್ ಮಾಡ್ಕೊಳೋಣ ಅಂದ್ರೇನೆ. ಅದಕ್ಕೆ ಹೇಳೋದು, ಒಂದು ಹುಡುಗಿನ ಚೆಕ್ ಮಾಡ್ಕೊ, ಬೇಗ ಮ್ಯಾಚಿಂಗ್ ಡೇ ಮಾಡ್ಕೊಬೋದು ಅಂತ. ಬೇಡ ಬ್ರೋ, ನೆಮ್ಮದಿ ಆಗಿದ್ದೀನಿ, ಪೀಸ್ ಆಗಿದ್ದೀನಿ. ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತಿದ್ಯಾ? ಆ ಕ್ಲಾಸಿಗೆ ಹೋಗೋಣ. ನಾನು ಬೇರೆ ನೋಡ್ಬೇಕು ಅಲ್ಲ. ಬಾಯ್. ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ಮಾತಾಡೋದಿಲ್ಲ. ನನಗೆ ಎಷ್ಟು ಶೈ ಇದೆ ಅಂದ್ರೆ ಯಾರೋ ಮುಖ ನೋಡಿದ್ರು ನಡೀತೀನಿ. ಬಟ್
ಇವತ್ತಿನ ಟ್ವಿನ್ ಡೇ ಬಟ್ ಟ್ವಿನ್ ಆಗ್ತಾಯಿಲ್ಲ ಯಾಕಂದ್ರೆ ನಾನು ಹಿಂಗೆ ಬೇಕು ಹಂಗೆ ಆಗೋಗಿದೆ ಕುತ್ಕೊಂಡು ನನ್ನದು ಡ್ರೆಸ್ಸು ಡೋಂಟ್ ಮೈಂಡ್ ದಿಸ್ ಡ್ರೆಸ್ ನಾವು ಬಟ್ ಶೀ ಇಸ್ ಕುಕಿಂಗ್ ಆ್ಯಸ್ ಯೂಶುವಲ್ ಯಾವಾಗಲೂ ಅಕ್ಕ ಇರು ತೋರಿಸ್ತೀನಿ ಡೋಂಟ್ ವಿಡಿಯೋ ಬಾಂಬ್ ಇವರಿಬ್ರು ಫುಲ್ ಮ್ಯಾಚಿಂಗಲ್ಲಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇದು ಮತ್ತೆ ಹೇಳ್ತೀನಿ, ಇದು ನನ್ನ ಬ್ಲಾಗು. ದಿಸ್ ಇಸ್ ಮೈ ಬ್ಲಾಗ್, ನಾಟ್ ಯೋರ್ ಬ್ಲಾಗ್ಸ್. ಸೊ ಫೈನ್. ಇವಾಗ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಬ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಗೈಸ್ ಹೊಟ್ಟೆ ಕಿಚ್ಚಿರೋರು ಹೆಂಗಿರ್ತಾರೆ ಅಂದರೆ ಏನೂ ಇಲ್ಲ, ಕೋಳಿ ಮೊಟ್ಟೆ ಇವಳು ಕುಲ್ಲು ಗೈಸ್, ಇವಳಿಗೆ ಕುಲ್ಲು ಹಾಗೆ ಅನ್ಕೋ ನಾನು ಒಟ್ಟಿನಲ್ಲಿ ಎಲ್ಲೋ ಉರ್ದಿರೋದು ಸ್ಮೆಲ್ ಬರ್ತಿಲ್ಲ, ಸುಟ್ಟಿರೋದು ಇಲ್ಲೇನಾ ಅದೇ ಎಲ್ಲೋ ಸ್ಮೆಲ್ ಬರ್ಬೇಕು. ಇಟ್ಕೋ ಇವಾಗೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ. ಫಿಚ್ಚೆ ಮಾಡಲ್ವಾ? ಫಿಚ್ಚೆ ಗಿಚ್ಚು ಗಿಚ್ಚಕ್ಕೆಲ್ಲ ಏನೂ ಇಲ್ಲ. ಇವಾಗ ಕ್ಲಾಸ್ ಸ್ಟಾರ್ಟ್ ಗೈಸ್ ಏನು ಫಿಟ್ಚಕ್ಕಿಲ್ಲ. ನೀನು ನಿಮಿಷ ನಿಂತ್ಕೋ, ನಿಂತ್ಕೋ, ನೀನು ಸುಮ್ಮನೆ ನಿಂತ್ಕೋ ಸ್ಟ್ರೈಟಾಗಿ ನಿಂತ್ಕೋ. ಬೇಡ. ಒಂದು ನಿಮಿಷ ನಾನು ಹೇಳ್ದಂಗೆ ಕೇಳೋ. ಗ್ಲಾಸಸ್ ಆನ್, ಗ್ಲಾಸಸ್ ಆನ್, ಲಿಪ್ಸ್ಟಿಕ್ ಆನ್, ಇಯರಿಂಗ್ಸ್, ಫಾರ್ಮಲ್ ಶರ್ಟ್, ಪ್ಯಾಂಟ್ ಆ್ಯಂಡ್ ಹೀಲ್ಸ್. ಇಟ್ಸ್ ಅ ಫುಲ್ ಲುಕ್. ಲೈಟಿಂಗ್ ನಾನು ಕ್ಯಾಮ್ರಾ ಸೆಟ್ ಮಾಡೋಕೆ ತುಂಬ ಕಷ್ಟ. ಹೌದು, ನಾನು ಆಲ್ಮೋಸ್ಟ್ 6'2" ಇದ್ದೀನಿ guys. ನಾನು ಹಿಲ್ಸ್ ತೆಗಿಲ್ಲ. See guys, ನ್ಯಾಚುರಲ್ ಹೈಟ್ ಇದು, ಇಷ್ಟೇ ಇರೋದು ಹೈಟ್. ಬಟ್ ದಿಸ್ ಇಸ್ ಮೈ ಒರಿಜಿನಲ್ ಹೈಟ್. ಅದು ಸುಮ್ಮನೆ ಈಗ ಕುಳ್ಳಕ್ಕಾಗಿತ್ತು ನಾನು. ಇದು ನನ್ನ ಒರಿಜಿನಲ್ ಹೈಟ್. ಇವಾಗ ಕ್ಲಾಸ್ ಅವರ್ಸಲ್ಲೆಲ್ಲ ಫೋನ್ ಯೂಸ್ ಮಾಡಬಾರ್ದು. ಸೊ ದಿಸ್ ಇಸ್ ಗುಡ್ ನ್ಯೂಸ್, ಗುಡ್ ಮೆಸೇಜ್ ಟು ದಿಸ್. ಬಾಯ್ಗೆ ಬಂತು ನನಗೆ ಸರ್ ಬರ್ತಾವ್ರೆ ಅಂದ ತಕ್ಷಣ. ಬಾಯ್ ಗೈಸ್. ಸೆಲ್ಫಿ ತೊಗೊಳೋದಕ್ಕೆ ಹೆಂಗೆ ಧಮಕಿ ಆಗ್ತಾವಳೆ ಅಂದರೆ ಹಾಂ ಮೀಡಿಯಮ್ ಆ ಕಡೆ ಈ ಕಡೆ ಹೆಂಗೆ ಬೇಕಾದ್ರೆ ಶಿಫ್ಟ್ ಆಗೋ ಥರ ಇದ್ದಾವೆ. ಇವಾಗ ಸೆಕೆಂಡ್ ಟೀಚರ್ಸ್ ಎಲ್ಲ ಹೇಳೋರು ಇಷ್ಟು ಪಾಪ ಹುಡುಗಿ ಅಂತ. ಸುಮಾರು ಅಂದ್ರೆ ಇಂಪ್ರೆಸ್ ಆಗಿದ್ರು ಅಲ್ಲಿಂದ. ಅವ್ರು ಹೇಳಿದ್ರು ಇವ್ರ ಜೊತೆ ಸೇರ್ಬಿಟ್ಟಿಂಗ್ ಆಗಿದ್ದೀನಿ ಅಂತ. ಈ ಟೈಮ್ ಮ್ಯಾಥ್ಸ್ ಮ್ಯಾಮ್ ಮುಗಿತಾರೆ, ಇವ್ರ ಜೊತೆ ಹಾಳಾಗಿದ್ದೀನಿ ಅಂತ ಮಾತಾಡ್ತೀನಿ ಅಂತ ಬೈತಾರೆ. ನಾವಿವಾಗ ಏನು ಮಾಡಿದ್ದೀವಿ ಅಂತ ಅವಳಿಂದ ಕ್ಲಾಸ್ ಬಂಕ್ ಅವಳಿಂದಲೇ ಕ್ಲಾಸ್ ಬಂಕ್ ಮಾಡಿದ್ದೀವಿ. ಇವಾಗ ಕ್ಲಾಸಿಗೆ ಬರಲ್ಲ ಅಂತ ನಮ್ಮ ಮಮ್ಮಿಗೆ ರೀಚ್ ಆಗಬೇಕು. ಕ್ಲಾಸಿಗೆ ಬರಲ್ಲ ಅಂತ ಅವಳೆ ಕೇಳಿಸ್ಕೊಂಡೆ ನೀನು ಬಾಯ್. ನಾನು ಅಟೆಂಡ್ ಆಗಬೇಕು ಅಂತ ಬೇಡ್ಕೊಂಡೆ. ನಾನು ನಿಜವಾಗ್ಲೂ ಅಟೆಂಡೆನ್ಸ್ ಇಲ್ಲ ನನಗೆ ಈ ಕ್ಲಾಸ್ದು ಅಟೆಂಡ್ ಆಗೋಣ ಅಂತ ಬೇಡ ಅಂತೇಳಿ ಕ್ಲಾಸ್ ಬಿಡ್ಸ್ಕೊಂಬಂದೆ. ಇವಾಗ ಬಂದ್ಬಿಟ್ಟು ನಾನು ಬ್ಲಾಗಲ್ಲಿ ಮಾತಾಡ್ತಾವಳೆ. ಬ್ಲಾಗಲ್ಲಿ ಮಾತಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಬ್ಲಾಗಲ್ಲಿ ಮಾತಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಮಾರ್ನಿಂಗ್ ಇಂದ ಏನೂ ತಿಂದಿಲ್ಲ, ಫುಲ್ ಟೈರ್ಡ್ ಇಲ್ಲ ಇಲ್ಲ ಉಮಾ ಇಲ್ಲ. ಹಾಯ್ ಗಾಯ್ಸ್, ಪ್ಲೀಸ್ ಇವ್ರಿಗೆ ಅವ್ರದ್ದು ಸ್ಟಾಪ್ ಮಾಡಿ ಊಟ ಮಾಡಕ್ಕೆ ಬರಕ್ಕೆ ಹೇಳಿ. ನಿಮ್ಗೆ ತುಂಬ ಹಸುವಾಗ್ತಿದೆ. ನನಗೂ ಹಸುವಾಗ್ತಿದೆ, ಬನ್ನಿ ಊಟ ಮಾಡೋಣ. ಇನ್ನೂ ಸಾಫ್ಟ್ ಬಾಲ್ ಇರೋದಲ್ಲ ಇರೋಳು. ಯಾರು? Come on girl, show sassiness. My soft girl era and she nurse sassy era. ನಮ್ಮ ಕಾಲೇಜಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಫ್ಯಾಷನ್ ವರ್ಕು ಅದು ಇದು ಫೆಸ್ಟಿಗೆ ಅಂತ. ಬಟ್ ನಾವೇನು ಮಾಡ್ತಿದ್ದೀವಿ? ಕ್ಲಾಸ್ಗಳು ಬಂಕ್ ಮಾಡೋದು, ಮನೆಗೆ ಹೋಗೋದು ಅಷ್ಟೇ. ಬಂಕ್ ಎಲ್ಲ ಮಾಡಿಲ್ಲ ಗೈಸ್, ಇವಾಗ ಒಂದು ಕ್ಲಾಸ್ ಬಂಕ್ ಮಾಡಿದೀವಿ. ಬಂಕ್ ಎಲ್ಲ ಮಾಡಿಲ್ಲ ಅಂತ ಮತ್ತೆ ಒಂದೇ ಕ್ಲಾಸ್ ಗೈಸ್, ಕ್ಲಾಸ್ ಏನು ಬಂಕ್ ಮಾಡಿ ಬಂಕ್ ಎಲ್ಲ ಅದು ಸ್ಕಿಪ್ ಆಗಿದೆ. ಇವಾಗ ನಿಜವಾಗ್ಲೂ ಅದೇ ಇವ್ರ ಮಾತು ಕೇಳಿ, ರೇವತಿ ಮಾತು ಕೇಳಿ, ದ ಓನರ್ ಆಫ್ ದ ಚಾನಲ್ ಅವ್ರ ಮಾತು ಕೇಳಿ. ನನಗೂ ಸಾಕಾಗುತ್ತೆ. ನಿಜ ಬ್ಲಾಗ್ ಮಾಡಲ್ಲ, ನಂಗೆ ತುಂಬ ನಾಚಿಕೆ ಆಗ್ತೈತೆ ಬ್ಲಾಗ್ ಮಾಡೋಕ್ಕೆ. ಇಲ್ಲಿ ಹೆಂಗ್ ಬಂದು ಒಂದು ಮಿನಿಟ್ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ. ಮುಗೀತು ಟ್ವಿನ್ ಡೇ ಇವತ್ತಿಗೆ ಮುಗೀತು, ಕಾಲೇಜು ಮುಗೀತು, ಎಲ್ಲ ಮುಗೀತು. ಇವಾಗ ಪಿ ಜಿಗೆ ಬಂದು ಒಂದು ಕ್ಲಾಸ್ ಬಂಕ್ ಹೊಡೆದಿದ್ದೀನಿ, ಅದು ಬೇರೆ ಮ್ಯಾಟ್ರ್ ಅಂದ್ಕೊಳ್ಳಿ. ಆದರೂ ಪಿ ಜಿಗೆ ಬಂದಿದ್ದೀನಿ. ಇವಾಗ ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಾಗಿ ಒಂದು ಸ್ಲೀಪ್ ಹಾಕ್ಬಿಟ್ರೆ ಬಾ. ಏನು ಗೊತ್ತಾ ಆದರೆ ಒಂದು ಟೆನ್ಷನು,
ನಾಳೆ ಏನದು ಆರ್ಟ್ ಇನ್ಸ್ಪೈರ್ಡ್ ಡೇ. ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತೀನಿ. ಬಟ್ ಐ ಹ್ಯಾವ್ ಅನ್ ಐಡಿಯಾ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಈ ಥರ ಸನ್, ಮೂನ್, ಸ್ಟಾರ್ಸ್, ಲೈಕ್ ಫೇಸ್ ಪೇಂಟಿಂಗ್ ಆ ಥರ ಮಾಡೋಣ ಅಂತ ಇದ್ದೀವಿ. ನಾನು ಸನ್ ಚೂಸ್ ಮಾಡಿದ್ದೀನಿ ಬಿಕಾಸ್ ಇಟ್ಸ್ ವೆರಿ ಬ್ರೈಟ್. ಸೊ ಐ ಲೈಕ್ ಬ್ರೈಟ್ ಥಿಂಗ್ಸ್. ಜೀವನ ಅಂತೂ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಡೀತಿದೆ, ಅಟ್ಲೀಸ್ಟ್ ಹಂಗಾರ ಕಲರ್ಫುಲ್ ಆಗಿರಲಿ ಅಂತ. ಸೊ ಕಲರ್ ಮಾಡೋಣ ಅಂತ. ಇನ್ನು ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ಏನಾದರೂ ವಿಡಿಯೋ ನೋಡೋಣ ಅಂತ ಇದ್ದೀನಿ. ಅಂದರೆ ಹಳೆ ಮೂವೀಸ್ ನೋಡ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಇವಾಗ. ಸೊ ಮೀಟ್ ಯು ಆಲ್ ಟುಮಾರೋ. ನೋಡೋಣ ಅದು ಹಿಂಗೆ ಏನಾಗುತ್ತೆ, ಏನೇನು ಮಾಡ್ತೀನಿ. ಮೇ ಬಿ ಇವತ್ತು ನೈಟ್ ರೆಡಿ ಮಾಡ್ಬೋದು ನಾನು ಫಾರ್ ಯಾವ ಡ್ರೆಸ್ಸು ಏನು ಅಂತ. ಸೊ ಆಗ ನಾನು ತೋರಿಸ್ತೀನಿ, ಆ ಬ್ಲಾಗಲ್ಲಿ ಹಾಕ್ತೀನಿ ನಾನು ನಿಮಗೆಲ್ಲ ಏನೇನು ಮಾಡ್ಬೋದು ಆ ಬ್ಲಾಗಲ್ಲಿ ಅಂತ. ಸೊ ಅಂಟಿಲ್ ದೆನ್ ಮೀಟ್ ಯು ಆಲ್ ಗೈಸ್ ಇನ್ ದ ನೆಕ್ಸ್ಟ್ ಬ್ಲಾಗ್.